ಇನ್ನು ಕೋಲಾರದಲ್ಲಿ ಮೂವರಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಅಂತಕ್ಕಂಥ ರಿಪೋರ್ಟ್ ಈಗ ಸಿಗ್ತಾ ಇದೆ. ಡಿಸ್ಟ್ರಿಕ್ಟ್ ವೈಸ್ ಮಾಹಿತಿಗಳಿವೆಲ್ಲ. ಕೋಲಾರದಲ್ಲಿ ಮೂವರು ವೃದ್ಧರಿಗೆ ಕೊರೋನಾ ಪಾಸಿಟಿವ್. ಶ್ರೀನಿವಾಸಪುರ, ಚಿಂತಾಮಣಿ ಮತ್ತು ಮುಳಬಾಗಿಲು ಮೂಲದ ಮೂವರು ವೃದ್ಧರು ಇವರು. ಮೂವರಿಗೂ ಕೂಡ ಕೋಲಾರ ಜಿಲ್ಲಾಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಇವರಿಗೆ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಇದೆ, ಆದರೆ ಉಸಿರಾಟದ ಸಮಸ್ಯೆ ಏನಿಲ್ಲ ಅಂತ ಪಬ್ಲಿಕ್ ಟಿವಿಗೆ ಕೋಲಾರದ DHO ಜಗದೀಶ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲೂ ಕೂಡ ಈಗ ನಿಧಾನಕ್ಕೆ ಡಿಸ್ಟ್ರಿಕ್ಟ್ಗಳಲ್ಲೂ ಕೂಡ ಟೆಸ್ಟಿಂಗನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ಟಾರ್ಗೆಟ್ ರೀಚ್ ಆಗಿಲ್ಲ. ಟೆಸ್ಟಿಂಗ್ ಜಾಸ್ತಿ ಮಾಡ್ತಾ ಇರೋದ್ರಿಂದ ಒಂದೊಂದೇ ಕೇಸ್ಗಳು ದಾಖಲಾಗ್ತಾ ಇವೆ. ಒಂದು ಕಡೆ ರಾಜ್ಯದಲ್ಲಿ ಕೋವಿಡ್ ಜಾಸ್ತಿ ಆಗ್ತಾ ಇದೆ ನಿಜ, ಆದರೆ ವ್ಯಾಪಾರ ವಹಿವಾಟಿಗೆ ಯಾವುದೇ ರೀತಿಯ ನಿರ್ಬಂಧವನ್ನು ಹಾಕಬೇಡಿ ಅಂತ ರಾಜ್ಯ ಸರ್ಕಾರ ಸಬ್ ಕಮಿಟಿಗೆ ಸಂದೇಶವನ್ನು ರವಾನೆ ಮಾಡಿದೆ. ಕಡೆ ರಾಜ್ಯದಲ್ಲಿ ಕೊರೋನಾ ಅಬ್ಬರ, ಆದರೆ ಹಾಫ್ ಲಾಕ್, ಫುಲ್ ಲಾಕ್, ಸೆಮಿ ಲಾಕ್ ಯಾವುದೂ ಇಲ್ಲ. ಹಾಗೆಯೇ ಕರ್ಫ್ಯೂ, ನೈಟ್ ಕರ್ಫ್ಯೂ ಇದೂ ಇಲ್ಲ. ವ್ಯಾಪಾರ ವ್ಯವಹಾರ ನಿರ್ಬಂಧ ಯಾವುದೂ ಮಾಡೋ ಹಾಗಿಲ್ಲ. ವ್ಯಾಪಾರಸ್ಥರಿಗೆ ಇದು ಸರ್ಕಾರ ಕೊಟ್ಟಿರ್ತಕ್ಕಂಥ ಅಭಯ. ಕೊರೋನಾ ಎಚ್ಚರಿಕೆ ತಗೊಳ್ಳಿ, ಗೈಡ್ಲೈನ್ಸ್ ತನ್ನಿ, ಆದರೆ ವ್ಯಾಪಾರಕ್ಕೆ ಅಡ್ಡಿ ಆಗಬಾರ್ದು. ಮುಂಜಾಗ್ರತಾ ಕ್ರಮ ಕೈಗೊಳ್ಳಿ, ನೋ ಪ್ರಾಬ್ಲಮ್. ಆದರೆ ವ್ಯಾಪಾರ ವ್ಯವಹಾರ ಸ್ಥಗಿತ, ಸಮಯ ನಿಗದಿ, ಶೇಕಡ 50-50 ಯಾವುದು ಕೂಡ ಪರಿಸ್ಥಿತಿ ಬರಬಾರ್ದು ಅಂತ ಆರೋಗ್ಯ ಇಲಾಖೆಗೆ ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿಗೆ ಸರ್ಕಾರ ಸಂದೇಶವನ್ನು ರವಾನೆ ಮಾಡಿದೆ. ಬಟ್ ಈಗೋಕೆ ಪರಿಸ್ಥಿತಿ ಇನ್ನಷ್ಟು ಜಾಸ್ತಿ ಆದರೆ ಏನು ಮಾಡೋದು? ಯಾರು ಕೊರೋನಾ ವಿಚಾರದಲ್ಲಿ ಆತಂಕ ಪಡೋದು ಬೇಡ, ಜಾಗೃತರಾಗಿರ್ಬೇಕಷ್ಟೇ. ಯಾರೂ ಆತಂಕ ಪಡೋದು ಬೇಡ. ನಾವು ಜಾಗೃತರಾಗಿದ್ದೇವೆ, ಟೆಸ್ಟ್ಗಳನ್ನ ಮಾಡ್ತಾ ಇದ್ದೇವೆ ಅಂತ ನಂಬರ್ ಏನು ರೈಸ್ ಆಗ್ತಾ ಇಲ್ಲ. ಭಾಳ ಜಾಗೃತರಾಗಿರಬೇಕು ಎಲ್ಲ ನಮ್ಮ ಹಿರಿಯರಿಗೆ ಅಂತ ನಮ್ಮದು ರಿಕ್ವೆಸ್ಟ್ ಇದೆ. ಯುವಕರಿಗೂ ನಮಗೆ ರಿಕ್ವೆಸ್ಟ್ ಇದೆ. ನಾವು ಯಾರಿಗೂ ನಿಮಗೆ ಏನು ನಿರ್ಬಂಧವನ್ನು ವ್ಯಾಪಾರ ವಹಿವಾಟು ವ್ಯವಹಾರ ಯಾವುದಕ್ಕೂ ಕೂಡ ಮಾಡಲ್ಲ. ನೀವೆಲ್ಲ ಹೊಸ ಸರ್ಕಾರ ತಂದಿದ್ದೀರಿ, ಸಂತೋಷ ಆಗಿರಬೇಕು, ನಗನಗ್ತಾ ಇರಬೇಕು. ನಗನಗ್ತಾ ಇರೋದೇ ನಮಗೆ ಭಾಳ ಮುಖ್ಯ. ಒಳ್ಳೆ ಆರೋಗ್ಯವಂತರಾಗಿ ತಾವೆಲ್ಲ ಇರಬೇಕು ಅನ್ನೋದು ನಮ್ಮ ಆಸೆ. ನಗ್ನಗ್ತಾ ಇರಬೇಕು ಅಂದರೆ ಕೋವಿಡ್ ಕಂಟ್ರೋಲ್ ಆಗಬೇಕು. ಕೋವಿಡ್ ಕಂಟ್ರೋಲ್ ಆಗಬೇಕು ಅಂದರೆ ಸ್ಟ್ರಿಕ್ಟ್ ರೂಲ್ಸ್ ತರಬೇಕು. ನಾವು ಸ್ಟ್ರಿಕ್ಟ್ ರೂಲ್ಸೇ ತರಲ್ಲ ಅಂತಾರೆ ಸರ್ಕಾರದ ಲೆಕ್ಕಾಚಾರ ಇದು. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಸರ್ಕಾರ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಮತ್ತು ಆರೋಗ್ಯ ಇಲಾಖೆಗೆ ಕೊಟ್ಟಿರ್ತಕ್ಕಂಥ ಸಂದೇಶ ಇದೆಯಲ್ಲ, ಇದು ಯಾವ ಉದ್ದೇಶ? ಯಾಕೆಂದರೆ ಈಗೇನೋ ನಂಬರ್ಸ್ ಕಡಿಮೆ ಬರ್ತಾ ಇದೆ, ತುಂಬ ನಿರ್ಬಂಧ ಯಾವುದು ಬೇಡ. ಬಟ್ ಅಕಸ್ಮಾತ್ ಪರಿಸ್ಥಿತಿ ಕೈ ಮೀರಿದ್ರೆ ನಾವು ಏನು ಮಾಡಬೇಕಾಗುತ್ತೆ? ಹಾಗಾಗಿ ಸರ್ಕಾರದ ಉದ್ದೇಶ ಏನು ಅಂತ? ಅರವಿಂದ್, ಒಂದು ಸ್ಪಷ್ಟ, ಪರಿಸ್ಥಿತಿ ಕೈ ಮೀರಿದ್ರೆ ಯಾವುದು ಕೂಡ ಸರ್ಕಾರದ ನಿಯಂತ್ರಣದಲ್ಲಿ ಇರಲ್ಲ. ಆಗ ಆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಒಂದಷ್ಟು ಟಫ್ ರೂಲ್ಸ್ಗಳನ್ನ, ನಿಯಂತ್ರಣಗಳನ್ನ ಹೇರಬೇಕಾದಂತ ಅನಿವಾರ್ಯ. ಆದರೆ ಆರಂಭದಲ್ಲೇ ಗೈಡ್ಲೈನ್ಸನ್ನು ತರುವಾಗ ವ್ಯಾಪಾರ ವ್ಯವಹಾರ ವಾಣಿಜ್ಯ ವಹಿವಾಟುಗಳ ಮೇಲೆ ನಿರ್ಬಂಧ ಹೇರುವಂತಹ ಅಥವಾ ಅದನ್ನು ಕುಂಠಿತ ಮಾಡುವಂತಹ ಅಥವಾ 50% ಅನ್ನುವಂಥ ರೀತಿಯಲ್ಲಿ ಯಾವುದೇ ಪ್ಯಾನಿಕ್ ಆಗುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಅನ್ನುವಂಥದ್ದು ಸರ್ಕಾರ ಕೊಟ್ಟಿರುವಂಥ ಸೂಚನೆ ಅನ್ನುವಂಥದ್ದು. ಯಾಕಂದರೆ ಆರ್ಥಿಕ ಸಂಕಷ್ಟ ಅನ್ನೋದು ಕೋವಿಡ್ನ 3 ಅಲೆಯಲ್ಲೂ ಕೂಡ ಈ ರೀತಿ ಸಾಕಷ್ಟು ನಿರ್ಬಂಧಗಳಿಂದಾಗಿ ಜನಸಾಮಾನ್ಯರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎನ್ನುವಂಥದ್ದು. ಅದರಿಂದ ಸುಧಾರಿಸಿಕೊಳ್ಳುವ ಹಂತಕ್ಕೆ ಈಗ ಬಂದಿರೋ 1-2 ವರ್ಷ 3 ವರ್ಷ ಕಳೆಯುವಷ್ಟರಲ್ಲಿ. ಹಾಗಾಗಿ ಈಗ ಮತ್ತೆ ಏಕಾಏಕಿ ಅದೇ ರೀತಿ ಆದರೆ ಸಹಜವಾಗಿ ಮತ್ತಷ್ಟು ಆತಂಕವಾಗುವಂತಹ ಆರ್ಥಿಕ ಪರಿಸ್ಥಿತಿಗಳು ಬಿಗಡಾಯಿಸುವಂತಹ ಹಂತಕ್ಕೆ ಬರಬಹುದು ಅನ್ನುವಂಥದ್ದು ಸರ್ಕಾರದ ಆತಂಕ ಅಂತ ಹೇಳಲಾಗ್ತದೆ. ಈ ದೃಷ್ಟಿಯಲ್ಲಿ ತಕ್ಷಣಕ್ಕೆ ವ್ಯಾಪಾರ ವಹಿವಾಟು ಮೇಲೆ ನಿರ್ಬಂಧ ಹಾಕುವಂತಹ ರೀತಿಯಲ್ಲಿ ಗೈಡ್ಲೈನ್ಸ್ ಬೇಡ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದೆ ಅನ್ನುವಂಥದ್ದು. ಆದರೆ ಪರಿಸ್ಥಿತಿ ಕೈ ಮೀರದ ರೀತಿಯಲ್ಲಿ ಬೇರೆ ಎಲ್ಲ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥ ಸೂಚನೆ ಕೊಡಲಾಗಿದೆ ಅನ್ನುವಂಥದ್ದು ಕೂಡ. ಆದರೆ ಎಲ್ಲವೂ ಕೂಡ ಸರ್ಕಾರದ ಕೈಯಲ್ಲಿ ಇರುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಟೋಮೆಟಿಕಲಿ ಏನಾದರೂ ಪ್ರಮಾಣ ಏರಿಕೆ ಆಗದೇ ಇದ್ದರೆ ಸಹಜವಾಗಿ ಯಾವುದೇ ನಿರ್ಬಂಧಗಳು ಹೆಚ್ಚುವರಿ ಬೇಕಾಗಲ್ಲ. ಸರ್ಕಾರ ಕಟ್ಟುನಿಟ್ಟಿನ ಕ್ರಮದ ಹೊರತಾಗಿಯೂ ಕೈ ಮೀರುವ ಹಂತಕ್ಕೆ ಬಂದರೆ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಸರ್ಕಾರಕ್ಕೂ ಗೊತ್ತಿರುವಂಥ ವಿಚಾರವೇ. ಆದರೂ ಕೂಡ ತಾತ್ಕಾಲಿಕವಾಗಲಾದರೂ ಈಗಿನ ಮಟ್ಟಿಗಾದರೂ ಅವರು ವ್ಯಾಪಾರ ವಹಿವಾಟುಗಳಿಗೆ ತೊಂದರೆ ಆಗದಂತಹ ಗೈಡ್ಲೈನ್ಸ್ ಬರಲಿ ಅನ್ನುವಂಥ ಒಂದು ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್.